ಈ ಕಂಬಳ ಬತ್ತಿ ಬೊಕ್ಕ ಬೇದಜ್ಜಿ ಕಂಬಳಾಡ್ಲಜ್ಜಿ ಒಟ್ಲಜ್ಜಿ ಒಟ್ಟಿಗೆಲ್ಲ ಕೂಟನ್ ಅನ್ಪು ನಾವು ಎರು ಕಟ್ಟಂದ ಕುಲಾಡು ಒಂಜೆ ಲೆಕ್ಕ ಪೂರ ಕಂಬಳಾಡು ಒಂಜೆ ಲೆಕ್ಕ. ಕೆಲವು ಜನ ಇದ್ದಾರೆ, ಅದಕ್ಕೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದು ಎಲ್ಲ ಕಡೆಯಲ್ಲಿದ್ದಾರೆ, ಅವರ ಪಾರ್ಟಿಯಲ್ಲಿದ್ದಾರೆ, ನಮ್ಮ ಮುಸ್ಲಿಂ ಪಾರ್ಟಿಯಲ್ಲಿದ್ದಾರೆ. 10 ಜನ ಒಳ್ಳೇದು ಮಾಡಿದರೆ ಒಬ್ಬ ಇದ್ದಾನೆ ಅದನ್ನು ಇದು ಮಾಡಲಿಕ್ಕೆ. ಕಂಬಳ ಈ ಕಂಬಳದ ಕುಟ್ಟುಡು ಏರು ಇಪ್ಪುವೇರು ಅವತ್ತು ಭಾಗ್ಯ ಹಾಪೇರು ಆಕಲ್ ದಾಲ ಲಡಾಯಿ ಮಲ್ಪುಜೇರು ಅವು ಪ್ರೀತಿ ಮುಲ್ಪದ ಕಂಬಳದ ಪ್ರೀತಿ ಅಂದೆ ಇತವರಿ ತಪ್ಪು ಮಲ್ತಂಡಲ್ಲ ಆಡಕ್ಕೇನು ಬೇಡ ತೆರಿನೇ ಇದಾಯ ಅಂಚ ಪಾತೇರ್ನ ಒಂದು ತಪ್ಪು ನಿನ್ನ ಆಯ್ನು ಬಿಡುಪೆ ಪೂರ ಆತೆ ಸಾಯ್ಬೇರ್ನಗಳು ಅಗುಳು ಮಗಳು ದಾಲಜ್ಜೇರು ಅಗುಳ ಗಿಡ ಎರಲ ಸಂಪೇರು ಕಂಬಳ ಹಾರ್ಪೇರು ಪೂರ ಹಾರ್ಪೇರು ನೆಟ್ಟು ಕಂಬಳದಲ್ಲ ಹಿಂದೂ ಮುಸ್ಲಿಂ ದಾಲಜ್ಜೇರು ಮಾತೆ ರಂಜೆ ಲೆಕ್ಕ ಪೂರ ಒಗ್ಗಟ್ಟೆ ಪೂರ ರಂಜೆ ಲೆಕ್ಕ ಬೇಟೆ ತೆಂಜಿ ಕಂಬಳದಾಲ ಪೂರ ಒಗ್ಗಟ್ಟೆ ಪೂರ ಮಾತೇರ್ಲ. ಕಂಬಳ ತುಳುನಾಡಿನ ಅಸ್ಮಿತೆ, ತುಳುನಾಡಿನ ನಂಬಿಕೆ, ನಮ್ಮೆಲ್ಲರ ಜನಜೀವನ ಕಂಬಳ. ಈ ಕಂಬಳದಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರನ್ನ ಜೋಡಿಸಬೇಕನ್ನುವಂಥದ್ದು ಮಂಗಳೂರು ಕಂಬಳದ ಸಂಕಲ್ಪ. ಆ ದೃಷ್ಟಿಯಿಂದ 9 ವಿವಿಧ ಚಟುವಟಿಕೆಗಳನ್ನು ಮಾಡಿಕೊಂಡು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲ ಜಾತಿ ಮತ ಧರ್ಮದವರು ಎಲ್ಲರೂ ಸೇರಿಕೊಂಡು ಈ ತುಳುವರ ಒಂದು ಸಾಂಸ್ಕೃತಿಕ ಹಬ್ಬವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ನಾಳೆ ಬೆಳಗಿನ ತನಕ ಇದು ನಡೀಲಿಕ್ಕಿದೆ. ಅತ್ಯಂತ ಯಶಸ್ವಿ ಆಗಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಇದ್ದೇವೆ. ನಮಸ್ತೆ, ನಾನು ಅದ್ಮಿತಾ ಕರ್ಕೇರ ಮಾತಾಡ್ತಿರೋದು. ಈಗ ಇಲ್ಲಿ ಕಂಬಳ ನಡೀತಂತು. ಈಗಿನ ಕಾಲದಲ್ಲಿ ಕಂಬಳ ಅಂದ್ರೆ ಏನು ಮಕ್ಕಳಿಗೆ ಏನಂತ ತಿಳಿಯುವುದಿಲ್ಲ. ಈಗಿನ ಕಾಲದಲ್ಲಿ ಅಂದ್ರೆ ಮಕ್ಕಳನ್ನು ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ಮಕ್ಕಳಿಗೆ ಏನು ಕಂಬಳ ಏನಂತ ತೋರಿಸ್ಬೇಕು. ಅವರಿಗೆ ಪುರಾತನ ಅಂದ್ರೆ ಕಂಬಳ ಪುರಾತನ ಕಾಲದಿಂದ ಬಂದದ್ದು. ಹಳ್ಳಿಗಳಲ್ಲಿ ಆಗುತ್ತೆ, ಆದ್ರೆ ಸಿಟಿಯಲ್ಲಿ ಆಗೋದು ಬೇರೆನೇ ವಿಷಯ. ಸಿಟಿಯಲ್ಲಿ ಆಗುವಾಗ ಅಂದ್ರೆ ಸಿಟಿ ಮಕ್ಕಳಿಗೆ ಗೊತ್ತಿರುವುದಿಲ್ಲ ಏನ್ ಕಂಬಳ ಅಂದ್ರೆ ಹಳ್ಳಿ ಮಕ್ಕಳಿಗೆ ಗೊತ್ತಿರುತ್ತೆ, ಆದ್ರೆ ಸಿಟಿ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಹಾಗೆ ಇಲ್ಲಿ ಈಗ ನೋಡ್ತಿರ್ಬೋದು, ತುಂಬಾ ಮಕ್ಕಳಿಗೆ ಬಂದಿರ್ಬೋದು ನೋಡ್ಲಿಕ್ಕೆ. ಅವ್ರಿಗೆ ಅನಿಸುತ್ತೆ ಈಗ ಏನ್ ಕಂಬಳ ಅಂದ್ರೆ ಏನು, ಈಗ ನೋಡಿ ಈಗ ಹೇಳ್ತಿರ್ಬೋದು ಏನಂತ ಕಂಬಳ ಈಗ ಗೊತ್ತಾಗ್ತುಂಟು ಅವ್ರಿಗೆ ನೋಡಿ. ಅಂದ್ರೆ ನಮ್ಮ ಹಳ್ಳಿಯಿಂದ ಬಂದದ್ದು ಸಿಟಿಗೆ, ಈಗ ಅದು ಸಹ ಮ್ಯಾಂಗ್ಳೂರ್ ಸಿಟಿಯಲ್ಲಿ ಆಗ್ತುಂಟು. ಅದೊಂದು ನಮ್ಗೆ ಖುಷಿಯ ವಿಚಾರ. ಅದು ಕೂಡ ಇಲ್ಲಿ ಜಾತಿ ಭೇದ ಅಂತ ಆಗುದಿಲ್ಲ, ಯಾಕಂದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಭಾಗವಹಿಸ್ತಾರೆ. ಅದು ಎಲ್ಲರೂ ನೋಡ್ಲಿಕ್ಕೆ ಬರ್ತಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಮುಸ್ಲಿಂ ಅವರು ಕೂಡ ನೋಡ್ತಿದ್ದಾರೆ, ಕ್ರಿಶ್ಚಿಯನ್ ಅವರು ನೋಡ್ತಿದ್ದಾರೆ, ಹಿಂದೂ ಕೂಡ ನೋಡ್ತಿದ್ದಾರೆ. ಇಲ್ಲಿ ಒಂದು ಸಮಾನತೆಯ ಒಂದು ಬಾಂಧತ್ವವನ್ನು ಕಾಣ್ಬೋದು. ಇಲ್ಲಿ ಕಂಬಳದ ಮಂಡ ಬಾರಿ ಫೇಮಸ್ ಕುಡ್ಲದ ಮಾತ ಏರುತ್ತಕ್ಲ ಜೂನಿಯರ್ ಭಾಗದಾಕ್ಲಿ ಬರ್ತದೆ ಏರುಗಿಡ ಬೇರೆ ಈಗ ಬಾರಿ ಪೊರ್ಲು ಕಂಬಳದ ಮನ್ಪು ನಾವು ಮಾತೆರೆಗಳ ಒಂಜಿ ಅಭಿಮಾನಿ ಪ್ರತಿ ವರಿ ಆಗಲ್ಲ ಮೂಲು ಬೇದೆಜ್ಜಿ ಎರು ಬತ್ತ ಬತ್ತಿಬೇಕು ನಾವ್ಯಾರ್ದು ಎಲ್ಲಿ ಎರು ಬತ್ತ ಬತ್ತಿಬೇಕು ಬೇದೆಜ್ಜಿ ಮಾತೆಲ್ಲ ಒಂಜಿ ಒಟ್ಟುಗೆ ಇದಾವಣ ಒಂಜಿ ಅಪ್ಪೆ ಜೋಕುಲೇಕನ್ನು ಬತ್ತ ಎರುಗಿಡವಣ ಮಾತೆಲ್ಲ ಯಾವ್ದು ದಾಲ್ ಈ ಕಂಬಳ ಬತ್ತಿ ಬೊಕ್ಕ ಬೇದೆಜ್ಜಿ ಕೂಟನ್ ಅನ್ಪು ನಾವು ಎರು ಕಟ್ಟಂದ ಕುಲಾಡು ಒಂಜೆ ಲೆಕ್ಕ ಪೂರ ಕಂಬಳಾಡು ಒಂಜೆ ಲೆಕ್ಕ ಅದು ಎರಡೆರಡು ಕುಸಿದಿಕ್ಕು ಎಂಗ್ಲೆಗೆ ಆತೆ ಒಂಜಿ ಪ್ರೀತಿ ದುಂಬುಡ್ದೆ ಇತ್ತಂದ್ರೆ ಆ ಪ್ರೀತಿ ಇತ್ತೆಲ್ಲ ವರಿದು ನಂಜೆ ಆತೆ ಪಕ್ಕದ ನಮ್ಮದು ಗುರುವನಕೆರೆ ಬದ್ಯಾರು ಇಬ್ರಾಹಿಂ ಸಾಹೇಬ್. ಇಬ್ರಾಹಿಂ ಅಂತ ಮುಸ್ಲಿಮ್ಸ್. ಸಾಕಲಿಕ್ಕೆ ಚಿಕ್ಕ ಮರಿ ತಂದು ಸಾಕಲಿಕ್ಕೆ ಭಾರಿ ಕಷ್ಟ ಉಂಟು. ಅದಕ್ಕೆ ಪ್ರಾಕ್ಟೀಸ್ ಕೊಡಬೇಕು, ಮತ್ತು ಎಲ್ಲ ನೀರಿಗೆ ಬಿಡಬೇಕು, ತೊಲಿಬೇಕು, ಎಣ್ಣೆ ಹಾಕಬೇಕು, ಹೊರಗಡೆ ಖಾಲಿ ಮೇಯಲಿಕ್ಕೆಲ್ಲ ಖಾಲಿ ಕಟ್ಟಬೇಕು. ಇವೆಲ್ಲ ಸುಮಾರು ಕೆಲಸ ಉಂಟು. ಮುಸಲ್ಮಾನರು ಈಗ ತುಂಬ ಜನ ಇದ್ದಾರೆ ಯಾಕಂದ್ರೆ ಇವತ್ತು ಇಲ್ಲಿ ಕರೆಯಲ್ಲಿ ಗದ್ದೆಯಲ್ಲಿ ಉಂಟು, ಸಾಯ್ಬಿಡ್ತಾ ಉಂಟು. ನಾವು ತರಲಿಲ್ಲ, ನಮ್ಮದು ಚಿಕ್ಕ ಮರಿ ಸ್ವಲ್ಪ ಹಾಗೆ ತರಲಿಲ್ಲ. ನಾವು ಬಾಡಿಗೆಗೆ ಬಂದದ್ದು, ಇವರ ಕೋಣನ್ನು ಹಿಡ್ಕೊಂಡು ಬಂದದ್ದು. ನಮಗೇನು ಅದೇನು ಇಲ್ಲ. ಮುಂಚೆ ಹೇಗೆ ಇತ್ತು ಚಿಕ್ಕದಿರುವಾಗ ನಾವು ಹಾಗೇನೆ ಈಗಲೂ ಕೆಲವು ಜನ ಇದ್ದಾರೆ, ಅದಕ್ಕೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದು ಎಲ್ಲ ಕಡೆಯಲ್ಲಿದ್ದಾರೆ, ಅವರ ಪಾರ್ಟಿಯಲ್ಲಿದ್ದಾರೆ, ನಮ್ಮ ಮುಸ್ಲಿಂ ಪಾರ್ಟಿಯಲ್ಲಿದ್ದಾರೆ. 10 ಜನ ಒಳ್ಳೇದು ಮಾಡಿದರೆ ಒಬ್ಬ ಇದ್ದಾನೆ ಅದನ್ನು ಇದು ಮಾಡಲಿಕ್ಕೆ. ಒಗ್ಗಟ್ಟಾಗಿರುವುದಕ್ಕೆ ನೀವು ಏನು ಹೇಳ್ತೀರಿ? ಅಂದರೆ ಈ ಮುಸಲ್ಮಾನರು ಸಹ ಈ ಕಂಬಳಕ್ಕೆ ಬರ್ತಾರೆ, ಇದರ ಬಗ್ಗೆ ನಿಮ್ಮ ಏನು ಅಲ್ಲ ಒಂದಜ್ಜಿ ಅಡಿ ಪ್ರೀತಿ ಎಂಕ್ಲು ಮಾತೆಲ್ಲ ಒಟ್ಟಿಗೆ ಇಪ್ಪುವ ಅದೆಲ್ಲ ಒಂದತ್ತು ಇದಾಂಡ ಅವು ಆ ಜಾತಿ ಈ ಜಾತಿಯಿಂದ ಎಲ್ಲ ಬರ್ಪುಜಿ ಮೂರು ಕಂಬಳಡಿಜ್ಜಿ ದುಂಬುಡ್ದಜ್ಜಿ
ಇದೇ ಬೇಕು ಒಬ್ಬತೆ ವಿಷಯ ಈ ವಿದಯ ಕಂಬಳ ಈ ಕಂಬಳದ ಕುಟ್ಟುಡು ಏರು ಇಪ್ಪುವೇರು ಅವತ್ತು ಭಾಗ್ಯ ಹಾಪೇರು ಆಕಲ್ ದಾಳ ಲಡಾಯಿ ಮಲ್ಪುಜೇರು ಅವು ಪ್ರೀತಿ ಮುಲ್ಪದ ಕಂಬಳದ ಪ್ರೀತಿ ಅಂದೆ ಇದು ವರಿ ತಪ್ಪು ಮಲ್ತಂಡಲ್ಲ ಆಡಕ್ಕೆ ಏನು ಬೇಡ ತೆರಿನೇ ಇದಾಯ ಅಂಚ ಪಾತೇರ್ನ ಒಂದು ತಪ್ಪು ನಿನ್ನ ಏನು ಬಿಡುಪೆ ಪೂರ ಆತೆ ಒಂದು ಯಾನ್ ತುಯಿನ ಇತ್ತು ಏನು 24 ವರ್ಷದಕ್ಕೆ ಎರುಗಿಡದು ತುಯಿನ 5 ದಾಲ ಹಚ್ಚಿ ಮಾತಾ ಜಾತಿದ ಎರುಗಿಡದೆ ಜಾತಿ ಬೇತ ಇಚ್ಚಿ ನಮಕ್ ಒಗ್ಗಟ್ಟು 7-8 ಜನ ನಮ್ಮ ಹಿಂದೂ ಸಹೋದರರ ಒಟ್ಟಿಗೆ ಮತ್ತು ನಾವು ಮತ್ತೆ 2-3 ಮುಸ್ಲಿಂ ಸಹೋದರರೆಲ್ಲ ಒಟ್ಟಿಗೆ ಆಗಿ ನಾವು ಕಂಬಳಕ್ಕೆ ಬರೋದು. ಅದಕ್ಕೆ ಅದರಲ್ಲಿ ಏನು ಜಾತಿ ಭೇದ ಏನಿಲ್ಲ. ಅದು ಓಟಿಗೆ ಬರುವಾಗ ಮಾತ್ರ ಅವರಿಗೆ ಓಟು ಬೇಕಲ್ಲ, ಹಾಗೆ ಒಂದು ಸೈಡಲ್ಲಿ ಒಂದೊಂದು ಸೈಡ್ ಮಾಡ್ತಾರೆ ಅಷ್ಟೇ. ಇಲ್ಲ ಅವರಿಗೆ ಗೊತ್ತುಂಟು ಅದೆಲ್ಲ ಒಂದು ಸೈಡ್ ಮಾಡುವಾಗ ಅವರು ಈಗ ಮತದಾನ ಮಾಡುವಾಗಲೂ ಅವ್ರಿಗೇನೋ ಒಂಥರ ಆಗ್ತದೆ, ಅದು ಒಂದು ಹೋಗಿ ಮತದಾನ ಮಾಡಿಬಿಡ್ತಾರೆ. ಆದರೆ ಹೊರಗೆ ಬರುವಾಗೆಲ್ಲ ಒಂದೇ ಲೆಕ್ಕ ಇದ್ದೇವೆ, ಇಲ್ಲಿ ತೊಂದರೆ ಇಲ್ಲ. ಇಲ್ಲಿ ಮಂಗಳೂರಿನಲ್ಲಿ ಹೇಳುವಾಗಿಲ್ಲ, ಎಲ್ಲ ಒಟ್ಟಿಗೆ ಇದ್ದೇವೆ. ಯಾರೋ 1-2-3 ಜನ 100 ಜನ 2-3 ಜನ ಇದ್ದಾರೆ. ಅದಕ್ಕೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದು 2 ಧರ್ಮದಲ್ಲಿ ಕೂಡ ಇದ್ದಾರೆ. ಅವರನ್ನು ಮನೆಗೆ ಮಾರಿ ಅವರು, ಸಮಾಜಕ್ಕೆ ಬಿಟ್ಟು ಮನೆಗೆ ಮಾರಿ ಅವರು ಅಂಥವ್ರು ಇದ್ದಾರೆ. ಆ್ಯಕ್ಚುಲಿ ನಮ್ಮ ಹಿರಿಯರು, ನಮ್ಮ ಮನೆ ಹಿರಿಯರು ಯಾರು ಮಾಂಸನ ತಿನ್ನುವುದಿಲ್ಲ. ಕೃಷಿಕರು ಜಾಸ್ತಿಯಾಗಿ ಮಾಂಸ ತಿನ್ನುವುದಿಲ್ಲ. ಕೋಳಿ ಮಾಂಸ ಮಾತ್ರ ತಿನ್ನೋದು. ನಾವು ಇದರ ವಿಷಯದಲ್ಲಿ, ಮಾಂಸದ ವಿಷಯದಲ್ಲಿ ನಾವಿಲ್ಲ. ಮಾಂಸ ಅವರ ಹಕ್ಕು ಅದು ತಿನ್ನೋದು. ಮತ್ತು ವಯಸ್ಸಾದ್ಮೇಲೆ ಮತ್ತೆಂತ ಬರ್ತದೆ. ಈಗ ನಾವು 10 ವರ್ಷ ಸಾಕ್ತೇವೆ, ಮತ್ತೆ ಅದನ್ನು ಉಳುಮೆ ಮಾಡಿ ಸಾಕ್ತೇವೆ, ಮತ್ತೆಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಸೇಲ್ ಮಾಡ್ತೇವೆ, ಮತ್ತು ಅದನ್ನು ಇಟ್ಟು ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದು ಯಾರೇ ಇರಲಿ, ಇಲ್ಲೆಲ್ಲ ಸೇಲ್ ಮಾಡೋದಿದ್ರೆ ಇಡೀ ಊರಿನಲ್ಲೆಲ್ಲ ಹಟ್ಟಿ ಎಲ್ಲ ಇಡೀ ಅವರ ಜಾಗದೆಲ್ಲ ಹಟ್ಟಿಯೇ ಬೇಕಾಗುತ್ತೆ. ಮತ್ತು ಅಷ್ಟು ದನಗಾರುಗಳು ಇರ್ತದೆ ಎಲ್ಲ. ಈಗ ನಮ್ಮ ಅದರಲ್ಲಿ ಒಂದು 5 ಎಕರೆ ಇದೆ. ನಾವು ಸೇಲ್ ಮಾಡೋದು ಇದ್ದರೆ ಒಂದು ಏರಿಯಾದಲ್ಲಿ ನಮ್ಮ 5 ಎಕರೆದಲ್ಲಿ ಹಟ್ಟಿ ಕಟ್ಟಬೇಕಷ್ಟೇ. ಎಲ್ಲ ಕಡೆಯಲ್ಲಿ ಹಟ್ಟಿ ಕಟ್ಟಬೇಕು. ಮತ್ತೆ ಎಲ್ಲಿ ಎಂತ ಮಾಡೋದು? ಒಂದು 10-15 ವರ್ಷ 20 ವರ್ಷ ಬದುಕ್ತದೆ ಅದು. 20 ವರ್ಷಕ್ಕೆ ಒಂದು ಆದರೆ ಒಂದು 10 ಇರುವಾಗ ಎಷ್ಟಾಗುತ್ತೆ ಅದು ಲೆಕ್ಕ ಹಾಕಿ. 20 ವರ್ಷಕ್ಕೆ ಒಂದು ಸಾಯೋದು. ನಮ್ಮ ಮನೆಯಲ್ಲಿ ಈಗ 5-6 ಉಂಟು. ಈಗ ಕೋಣನೇ 2 ಉಂಟು, ಮತ್ತೆ ಒಂದು ಹಸು ಉಂಟು, ಮತ್ತು ಚಿಕ್ಕದು ಒಂದು ಅದಕ್ಕೆ ಹಸುದ್ದು ಇದುಂಟು. ಕಂಬಳ ಮುಸ್ಲಿಂ ಹಿಂದೂ ಮುಸ್ಲಿಂ ದಾಲಜ್ಜಿ ಮಾತ್ರ ಒಂಜೆ ಲೆಕ್ಕದಲ್ಲ, ಒಂಜೆ ಲೆಕ್ಕ ಅವು ದಾಲಜ್ಜಿ ಹಿಂದೂ ಮುಸ್ಲಿಂ ದಾಲಕ್ಕೆ ಬಂಡ್ರೆ ಗಿಂಜಿ ಕಂಬಳದ ಯೋಗಡೆ ಬಸ್ಸಿನ ಮಲ್ಲ ಗಿಂಜಿ ಮಲ್ಲ ಉಂಟಾಯ್ತು ಹಿಂದೂ ಮುಸ್ಲಿಂ ದಾಲಜ್ಜಿ ಕಂಬಳ ಮಾತ್ರ ಒಂಜಿ ಖುಷಿ ಜಾತಿ ಪಕ್ಕದಲ್ಲ ಕಂಬಳ ಒಂಜಿ ಬಾರಿ ಖುಷಿ. ಸಾಯಿಬೇರ್ನಗಳು ಅಗುಳು ಮಗಳು ದಾಲಜ್ಜಿಯರು ಅಗುಳ ಗಿಡವೇರು ಎರಳ ಸಂಖ್ಯೆಯರು ಕಂಬಳ ಬರ್ಪೇರು ಪೂರ ಬರ್ಪೇರು ನೆಟ್ಟು ಕಂಬಳ ಹಿಡಿದಲ್ಲ ಹಿಂದೂ ಮುಸ್ಲಿಂ ದಾಲಜ್ಜಿ ಮಾತ್ರ ಒಂಜೆ ಲೆಕ್ಕ ಪೂರ ಒಗ್ಗಟ್ಟು ಪೂರ ಒಂಜೆ ಲೆಕ್ಕ ಬೇಟೆ ಟೆಂಜಿ ಕಂಬಳ ಹಿಡಿದಲ್ಲ ಪೂರ ಒಗ್ಗಟ್ಟೆ ಪೂರ ಮಾತೇ ಇರಲ್ಲ. ಕಂಬಳ ಬೊಚ್ಚಿನ ಬಂಪಿನಲ್ಲಿ ಏರ್ಲಜ್ಜಿ ಪೂರ From Australia, but I live in Mumbai. Experience has been amazing. Seeing the buffalo, they're so big. They run really fast, and for people to run beside it in the water is impressive. The athleticism is very good. No, I didn't know about it, but then we were coming to Mangalore, and we got told about it, and we thought, oh, we have to see this. First time, never seen a buffalo race in my life.